ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ವೆಲ್ಕಮ್ ಟು ಫೋಟೋಶಾಪ್ ಕ್ಲಾಸ್ ಟು ಎವ್ರಿ ಒನ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಹೌ ಟು ವರ್ಕ್ ವಿತ್ ದ ಇಂಟರ್ಫೇಸ್ ಆಫ್ ದ ಫೋಟೋಶಾಪ್ ಬೇಸಿಕ್ಲಿ. ಆಮೇಲೆ ಹೌ ಟು ಕ್ರಿಯೇಟ್ ಅ ನ್ಯೂ ಡಾಕ್ಯುಮೆಂಟ್ ಮತ್ತು ಸೇವ್ ದ ಡಾಕ್ಯುಮೆಂಟ್ ಕೂಡ ನೋಡ್ಕೊಂಡಿದ್ವಿ. ಇಂದಿನ ಕ್ಲಾಸಲ್ಲಿ ಲೇಯರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಲ್ಸೋ ವಿ ವಿಲ್ ಸಿ ಸಮ್ ಅದರ್ ಬೇಸಿಕ್ ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ ಇನ್ ಫೋಟೋಶಾಪ್. ಓಕೆ, ಸೊ ನಾನು ಫಸ್ಟ್ಗೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ನೋಡಿ, ನಾವು ಫೋಟೋಶಾಪಿಗೆ ಲೇಯರ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಇದು ಲೇಯರ್ ಬೇಸ್ಡ್ ಅಂದರೆ ಏನು ನೋಡಿ, ನಾನು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ತೀನಿ ಫಾಸ್ಟಾಗಿ. ಓಕೆ, ಸೊ ನಮ್ಮ ಬಳಿ ಇಲ್ಲಿ 3 ಲೇಯರ್ಸ್ ಇದೆ, ಆರ್ ಯು ಕ್ಯಾನ್ ಟೆಲ್ ಇಟ್ ಆಸ್ ಅ ಕಲರ್ ಪೇಪರ್. ನೋಡಿ 3 ಹಾಳೆಗಳಿದೆ ನನ್ನ ಹತ್ರ. ಸೊ ಇಮ್ಯಾಜಿನ್ ನನಗೆ ಇದನ್ನು ಕಂಪ್ಲೀಟಾಗಿ ಮುಂದೆ ತರಬೇಕು. ನೋಡಿ, ಇದನ್ನು ಮೇಲೆ ತರ್ತೀನಿ. ನೋಡಿ, ಕಂಪ್ಲೀಟಾಗಿ ಮುಂದೆ ಬಂತು. ಸೊ ನಾನು ಒಂದು ಮಿನಿ ಪೇಪರ್ ಕಟ್ ಮಾಡಿಟ್ರೆ ಅದನ್ನು ನಾನು ಮೇಲೆ ಕೆಳಗೆ ಮಾಡಿದರೆ ನಾನು ಹೇಗೆ ಲೇಯರನ್ನು ಇಡ್ತೀನಲ್ಲ, ಅದೇ ರೀತಿಯಲ್ಲಿ ನಾವು ಫೋಟೋಶಾಪಲ್ಲಿ ಕೂಡ ನನಗೆ ಫಾರ್ ಎಕ್ಸಾಂಪಲ್ ಗ್ರೀನ್ ಕಂಪ್ಲೀಟಾಗಿ ಟಾಪಲ್ಲಿ ಬೇಕಾದರೆ ನೋಡಿ ಅದನ್ನು ಮೇಲೆ ತರ್ಬೋದು, ಇದು ಮೇಲೆ ಬರುತ್ತೆ. ಒಂದು ನನಗೆ ಬ್ಲೂವೇ ಮೇಲೆ ಬೇಕಾದರೆ ಅದನ್ನು ಕೂಡ ವಾಪಸ್ ತರ್ಬೋದು ಈ ರೀತಿಯಲ್ಲಿ. ಸೊ ದಿಸ್ ಈಸ್ ಸಿಂಪ್ಲಿ ದ ಲೇಯರ್ ಬೇಸ್ ಸಾಫ್ಟ್ವೇರ್. ಸೊ ನಾವು ಕಂಪ್ಲೀಟಾಗಿ ಫೋಟೋಶಾಪನ್ನು ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಲ್ಲ, ಪ್ರತಿಯೊಂದು ನಾವು ಲೇಯರಿಂಗ್ ಕೊಟ್ಟು ಮಾಡ್ತೀವಿ ನಾವು. ಓಕೆ, ಸೊ ಒಂದು ನೋಡ್ಕೊಳ್ಳಿ ಇಲ್ಲಿ. ನೋಡಿ, ಇದೇ ಲೇಯರ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಬೇರೆ ಏನಾದರೂ ಕ್ರಿಯೇಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹೋಗಿ ನಾನು ಬೇರೆ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ತೀನಿ. ಏಕೆ ನಾನು ಯೂಸಿಂಗ್ ಮಾರ್ಕಿ ಟೂಲ್ ಹಿಯರ್. ಇದನ್ನು ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಇನ್ ಕಮಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ನೋಡಿ ಈಗ ಲೇಯರ್ ಒಂದೇ ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಒಂದೇ ಲೇಯರಲ್ಲಿ ಇದೆ ಅಲ್ಲ. ಸೊ ನಾನು ಮೂವ್ ಮಾಡಿದರೆ ನೋಡಿ ಅದು ಒಟ್ಟಿಗೆ ಮೂವ್ ಆಗ್ತಿದೆ. ಸೊ ಈ ರೀತಿ ನನಗೆ ಬೇಡ. ಇಲ್ಲದ್ರೆ ಇದನ್ನು ಕೆಳಗೆ ಹಾಕೋದ್ರೆ ನೋಡಿ ಅದು ಒಟ್ಟಿಗೆ ಮೂವ್ ಆಗ್ತಿದೆ. ಸೊ ನೀವು ಆಲ್ವೇಸ್ ನೋಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡುವಾಗ ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರತಿಯೊಂದು ಲೇಯರಿಗೆ ಅದರಲ್ಲಿ ಒಂದು ಶೇಪ್ ಕ್ರಿಯೇಟ್ ಮಾಡಿ, ಒಟ್ಟೊಟ್ಟಿಗೆ ಮಾಡ್ಕೊಳ್ಬೇಡಿ. ಸೊ ಅದೊಂದು ನೀವು ನೋಟ್ ಮಾಡಿಕೊಳ್ಬೋದು. ಓಕೆ, ನೋಡಿ ನನ್ನ ಬಳಿ ಈಗ 2 ಲೇಯರ್ಸ್ ಇದೆ. ಒಂದು ಬ್ಲೂ ಲೇಯರ್ ಇದೆ ಇಲ್ಲಿ, ಹಾಗೆ ಒಂದು ಯೆಲ್ಲೋ ಲೇಯರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ಇಲ್ಲಿ ನೋಡಿ, ಇದು ವಿಸಿಬಿಲಿಟಿ ಅಂತ ಹೇಳ್ತೀವಿ. ಇದು ಐಕಾನ್ ಇದೆ ಅಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಅದನ್ನು ಆಫ್ ಮಾಡ್ಬೋದು. ಪ್ಲಸ್ ಐ ಕ್ಯಾನ್ ಬ್ರಿಂಗ್ ಇಟ್ ಬ್ಯಾಕ್ ಹಿಯರ್. ಸೊ ಸಿಂಪ್ಲಿ ನನಗೆ ವಿಸಿಬಿಲಿಟಿನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೋದು ಬೈ ಕ್ಲಿಕ್ಕಿಂಗ್ ಆನ್ ದಿಸ್ ಬಟನ್ ಹಿಯರ್. ಇದಕ್ಕೆ ನಾವು ಲೇಯರ್ ತಮ್ನೇಲ್ ಅಂತ ಹೇಳ್ತೀವಿ. ಸೊ ಇದು ನೋಡಿ ಬ್ಲೂ ಕಲರ್ದು. ನಾನು ಒಂದು ಮಿನಿಟ್ ಇಲ್ಲಿ ತಂದರೆ ನೋಡಿ ನಾನು ಪೊಸಿಷನ್ ಚೇಂಜ್ ಮಾಡಿದೆ ಅಲ್ಲ, ನೋಡಿ ಇಲ್ಲಿ ಕೂಡ ಅದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ಸೊ ಇದು ನಾಟ್ ಓನ್ಲಿ ಸೇಸ್ ವಿಚ್ ಲೇಯರ್ ಇಟ್ ಈಸ್, ಇಟ್ ಆಲ್ಸೋ ಶೋಸ್ ದ ಪೊಸಿಷನ್ ಓವರ್ ಹಿಯರ್. ನೋಡಿ ಪೊಸಿಷನ್ ಕೂಡ ಹೇಳುತ್ತಲ್ಲ. ಸೊ ಇದು ಲೇಯರ್ ತಮ್ನೇಲ್. ಓಕೆ, ಆ್ಯಂಡ್ ಇದು ಲೇಯರ್ ನೇಮ್ ಇದಿದೆಲ್ಲ ಲೇಯರ್ ನೇಮ್. ಸೊ ಐ ಕ್ಯಾನ್ ಡಬಲ್ ಕ್ಲಿಕ್ ಹಿಯರ್ ಆ್ಯಂಡ್ ಐ ಕ್ಯಾನ್ ರೀನೇಮ್ ಇಟ್ ಆಸ್ ವೆಲ್. ಓಕೆ, ಇಲ್ಲಿ ಕೂಡ ಬಂದು ಡಬಲ್ ಕ್ಲಿಕ್ ಮಾಡ್ಬೋದು ಆ್ಯಂಡ್ ಐ ಕ್ಯಾನ್ ರೀನೇಮ್ ದ ಲೇಯರ್ ಆ್ಯಸ್ ವೆಲ್. ಸಪೋಸ್ ನನಗೆ ಈಗ ಎಡಿಷ್ನಲ್ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಬೇಕಾ, ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ನೋಡಿ ಇಲ್ಲಿ ಒಂದು ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇದಕ್ಕೆ ಕ್ರಿಯೇಟ್ ನ್ಯೂ ಲೇಯರ್ ಅಂತ ಹೇಳ್ತೀವಿ. ಸೊ ಇಮಿಡಿಯೇಟಾಗಿ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಗಿದೆ. ಆರ್ ಯು ಕ್ಯಾನ್ ಯೂಸ್ ಅ ಶಾರ್ಟ್ಕಟ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಎನ್, ಎಂಟರ್ ಹೊಡಿತೀನಿ. ಓಕೆ, ಇನ್ನೊಂದು ಲೇಯರ್ ಕೂಡ ಕ್ರಿಯೇಟ್ ಆಗಿಕೊಂಡಿದೆ. ಹಾಗೆ ಯು ಕ್ಯಾನ್ ಆಲ್ಸೋ ಗೋ ಟು ಲೇಯರ್, ನ್ಯೂ ಒತ್ತು ಆ್ಯಂಡ್ ದೆನ್ ಕ್ಲಿಕ್ ಆನ್ ಲೇಯರ್. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಕೂಡ ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ಇದು ಪ್ಯಾನಲ್ ಆಪ್ಷನ್ಸ್ ಅಲ್ಲ, ಇಲ್ಲಿ ಕೂಡ ಬಂದು ನ್ಯೂ ಲೇಯರ್ ಅಂತ ಒತ್ತಿ ಒಂದು ಹೊಸ ಲೇಯರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಈಗ ನೋಡಿ ತುಂಬ ವಿಧಾನಗಳಿದೆ ಅಲ್ಲ ಫೋಟೋಶಾಪಲ್ಲಿ. ಹಾಗೆ ನಿಮಗೆ ಒಂದು ಕೆಲಸ ಮಾಡಲಿಕ್ಕೆ ಆರ್ ಒನ್ ವರ್ಕ್ ಮಾಡಲಿಕ್ಕೆ ನಿಮಗೆ ಹಲವಷ್ಟು ಟೆಕ್ನಿಕ್ ಸಿಗುತ್ತೆ. ಬಟ್ ನೀವೇನು ಮಾಡಬೇಕಂದ್ರೆ ನೋಡ್ಕೊಳ್ಬೇಕು ಇದರಲ್ಲಿ ವಾಟ್ ಈಸ್ ದ ಫಾಸ್ಟೆಸ್ಟ್ ಟೆಕ್ನಿಕ್ ಫಾರ್ ಮೀ. ಸೊ ಫಾರ್ ಎಕ್ಸಾಂಪಲ್ ನನಗೆ ಇದನ್ನು ಕ್ಲಿಕ್ ಮಾಡಿದೆ ನೋಡಿ, ನನಗೆ ಅಟ್ಲೀಸ್ಟ್ 1 ಸೆಕೆಂಡಲ್ಲಿ ಆಗುತ್ತಿದೆಯಲ್ಲ. ಈವನ್ ದೋ ಐ ಯೂಸ್ ಅ ಶಾರ್ಟ್ಕಟ್ ಕಂಟ್ರೋಲ್ ಶಿಫ್ಟ್ ಎನ್ ಆ್ಯಂಡ್ ಎಂಟರ್, ನೋಡಿ ಸ್ವಲ್ಪ ನಂದು ಸೆಕೆಂಡ್ಸ್ ಜಾಸ್ತಿ ವೇಸ್ಟ್ ಆಗ್ತಿದೆ. ಸೊ ನೀವು ಯಾವಾಗಲೂ ನೋಡ್ಕೊಳ್ಬೇಕು. ಸೊ ಟು ರೀಚ್ ದ್ಯಾಟ್ ಪಾಯಿಂಟ್ ನನಗೆ ಎಷ್ಟು ಕಡಿಮೆ ಟೈಮ್ ಬೇಕು ಅಂತ. ಸೊ ಆ ರೀತಿ ನೀವು ವರ್ಕ್ ಮಾಡಬೇಕು. ಓಕೆ, ಸೊ ಫಾಸ್ಟ್ ಮತ್ತು ಪೇಸ್ ತುಂಬ ಇಂಪಾರ್ಟೆಂಟ್ ವೆನ್ ಯು ವರ್ಕಿಂಗ್ ಇನ್ ಗ್ರಾಫಿಕ್ ಡಿಸೈನಿಂಗ್. ಓಕೆ, ಈಗ ನನಗೆ ಲೇಯರನ್ನು ಡಿಲೀಟ್ ಮಾಡ್ಕೊಳ್ಬೇಕು. ನೋಡಿ ಲೇಯರನ್ನು ಸೆಲೆಕ್ಟ್ ಮಾಡಿ, ಲೇಯರ್ 5 ಫಾರ್ ಎಕ್ಸಾಂಪಲ್. ಡಿಲೀಟ್ ಕೀಯನ್ನು ನಿಮ್ಮ ಕೀಬೋರ್ಡಲ್ಲಿ ಒತ್ತಿ ಆ್ಯಂಡ್ ಯು ಡಿಲೀಟ್ ದ ಲೇಯರ್. ಲೇಯರ್ 5 ಡಿಲೀಟ್ ಆಯಿತು. ಹಾಗೆ ನೋಡಿ ಲೇಯರ್ 3 ಒತ್ತೀನಿ, ಡಿಲೀಟ್ ಕೀ ಇಲ್ಲಿ ನೋಡಿ ಕೆಳಗಿದ್ದಲ್ಲ ಅದನ್ನು ಒತ್ತೀನಿ ಆ್ಯಂಡ್ ಐ ಡಿಲೀಟ್ ದಿಸ್ ಲೇಯರ್. ಅದೇ ರೀತಿ ನೋಡಿ ನಿಮಗೆ ಅದನ್ನು ಕ್ಲಿಕ್ ಮಾಡಿ ಬೇಕಾದರೆ ಡ್ರ್ಯಾಗ್ ಮಾಡಿ ಕೂಡ ಡಿಲೀಟ್ ಮಾಡ್ಕೊಳ್ಬೋದು. ಸೊ ಹಲವಷ್ಟು ಟೆಕ್ನಿಕ್ಸ್ ಇದೆ ನೋಡಿ. ಇಲ್ಲಿ ಕೂಡ ಬಂದು ಫಾರ್ ಎಕ್ಸಾಂಪಲ್ ಲೇಯರ್ ಒತ್ತಿ ಇಲ್ಲಿಂದ ಕೂಡ ಡಿಲೀಟ್ ಮಾಡ್ಬೋದು. ಆರ್ ಯು ಕ್ಯಾನ್ ಗೋ ಟು ಪ್ಯಾನಲ್ ಆಪ್ಷನ್ಸ್, ಇಲ್ಲಿಂದ ಕೂಡ ನಿಮಗೆ ಡಿಲೀಟ್ ಮಾಡ್ಕೊಳ್ಬೋದು. ಆರ್ ಯು ಕ್ಯಾನ್ ರೈಟ್ ಕ್ಲಿಕ್ ಹಿಯರ್ ಆ್ಯಂಡ್ ಫ್ರಮ್ ಹಿಯರ್ ಆಲ್ಸೋ ಯು ಕ್ಯಾನ್ ಡಿಲೀಟ್ ದ ಲೇಯರ್. ನೋಡಿ ಹಲವಷ್ಟು ಟೆಕ್ನಿಕ್ಸ್ ಇದೆ. ಬಟ್ ಅಗೇನ್ ನೀವು ನೋಡ್ಕೊಳ್ಬೇಕು ನನಗೆ ಫಾಸ್ಟೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಟೆಕ್ನಿಕ್ ಯಾವುದಂತ. ನಾನು ಸಿಂಪ್ಲಿ ಕೀಬೋರ್ಡ್ ಯೂಸ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ದ ಫಾಸ್ಟೆಸ್ಟ್ ಟೆಕ್ನಿಕ್ ಫಾರ್ ಮೀ ಟು ಯೂಸ್ ಹಿಯರ್. ನೋಡಿ ಇಲ್ಲಿ ಬಾಟಮಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಇದೇನು ಇದು ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರ್. ಸೊ ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರಿಗೆ 2 ಪ್ರಾಪರ್ಟೀಸ್ ಇದೆ. ಸೊ ಫಸ್ಟ್ಲಿ ನೋಡೋದಾದರೆ ನೋಡಿ ನನಗೆ ಇದನ್ನು ಮೂವ್ ಮಾಡ್ಕೊಳ್ಬೋದು, ಬಟ್ ಇದನ್ನು ಮೂವ್ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಲಾಕ್ಡ್ ಓವರ್ ಹಿಯರ್. ಓಕೆ, ಇದೊಂದು ಪ್ರಾಪರ್ಟಿ. ಇನ್ನೊಂದು ಏನಂದರೆ
ನನಗೆ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಬೋದು ಇಲ್ಲಿ. ಬಟ್ ಇದು ಕಂಪ್ಲೀಟಾಗಿ ಬಾಟಮಲ್ಲೇ ಇರುತ್ತೆ. ಸೊ ದೀಸ್ ಆರ್ ದ ಟೂ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ ನನಗೆ ಏನೊಂದು ಡ್ರಾಯಿಂಗ್ ಮಾಡೋದಾದರೆ ಕೂಡ ಪೇಪರ್ ಯಾವಾಗ ಸ್ವಲ್ಪ ಬಾಟಮಲ್ಲಿ ಇರುತ್ತಲ್ಲ, ಅದ್ರ ಮೇಲೆ ನಾನು ಡ್ರಾಯಿಂಗ್ ಮಾಡ್ತೀನಲ್ಲ, ಸೊ ಆ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಫ್ರೇಮ್ ಲೇಯರ್ ಆಲ್ವೇಸ್ ಬಾಟಮಲ್ಲೇ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಪ್ಲಸ್ ನಾನು ಏನಾದರೂ ಮೂವ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಕೂಡ ಅದು ಮೂವ್ ಆಗಲ್ಲ ಇಲ್ಲಿ. ಓಕೆ, ಸೊ ನಾರ್ಮಲ್ ಆಗಿ ನೋಡೋದಾದರೆ ನನಗೆ ಇದನ್ನು ಫಾರ್ ಎಕ್ಸಾಂಪಲ್ ಲಾಕ್ ಮಾಡಬೇಕಾದ್ರೆ ಯೆಲ್ಲೋ ಲೇಯರನ್ನು ನಾನು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈ ಲೇಯರನ್ನು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಲಾಕ್ ಅಂತ ಇಲ್ಲಿದೆ ಟಾಪಲ್ಲೇ, ಕ್ಲಿಕ್ ಮಾಡ್ತೀನಿ, ಲಾಕ್ ಆಯ್ತು. ಈಗ ನೋಡಿ ಅದನ್ನು ಮೂವ್ ಮಾಡಲಿಕ್ಕಾಗಲ್ಲ, ಈಗ ಲಾಕ್ ಆಗಿದೆ ಕಂಪ್ಲೀಟಾಗಿ. ಇದನ್ನು ಮೂವ್ ಮಾಡ್ಬೋದು, ಅದನ್ನು ಮೂವ್ ಮಾಡಲಿಕ್ಕಾಗಲ್ಲ. ಓಕೆ, ಬಟ್ ಐ ಕ್ಯಾನ್ ಸ್ಟಿಲ್ ಸೆಲೆಕ್ಟ್ ದಿಸ್ ಆ್ಯಂಡ್ ಐ ಕ್ಯಾನ್ ಗೋ ಅಪ್ ಆ್ಯಂಡ್ ಡೌನ್. ನೋಡಿ ಅದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಬೋದು ನನಗೆ. ಓಕೆ, ಅದೇ ರೀತಿಯಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ಐ ಕ್ಯಾನ್ ಗೋ ಹಿಯರ್ ಆ್ಯಂಡ್ ಕ್ಲಿಕ್ ಆನ್ ದಿಸ್ ಆ್ಯಂಡ್ ಐ ಕ್ಯಾನ್ ಅನ್ಲಾಕ್ ದ ಲೇಯರ್ ಆ್ಯಸ್ ವೆಲ್. ಓಕೆ, ಈ ರೀತಿ ಕೂಡ ಅನ್ಲಾಕ್ ಕೂಡ ಮಾಡ್ಕೊಳ್ಬೋದು. ಬಟ್ ನನಗೆ ಸಪೋಸ್ ಇದನ್ನು ಕೂಡ ಅನ್ಲಾಕ್ ಮಾಡಬೇಕಾ, ಅದಕ್ಕೆ ಎರಡು ವಿಧಾನ ಇದೆ. ಒಂದೇನಂದರೆ ಸಿಂಪ್ಲಿ ಡಬಲ್ ಕ್ಲಿಕ್ ಆನ್ ದ ಲೇಯರ್ ಹಿಯರ್. ಇಟ್ ವಿಲ್ ಆಸ್ಕ್ ಮೀ, ನೋಡಿ ಅದು ಕೇಳ್ತಿದೆ ಲೇಯರ್ 0 ಮಾಡಬೇಕಾ ಅಂತ. ಓಕೆ ಕೊಡ್ತೀನಿ ಆರ್ ಎಂಟರ್ ಕೊಡ್ತೀನಿ. ನೋಡಿ ನಾರ್ಮಲ್ ಲೇಯರ್ ಆಯ್ತು. ಈಗ ನೋಡಿ ಇದನ್ನು ಕೂಡ ಮೂವ್ ಮಾಡ್ಬೋದು, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಅಂಡು ಮಾಡ್ತೀನಿ. ಓಕೆ, ಇದೊಂದು ಟೆಕ್ನಿಕ್. ಇನ್ನೊಂದೇನೆಂದರೆ ನೋಡಿ ಸಿಂಪ್ಲಿ ಆಲ್ಟ್ ಒತ್ತಿ ನಿಮ್ಮದು ಕೀಬೋರ್ಡಲ್ಲಿ ಆ್ಯಂಡ್ ಡಬಲ್ ಕ್ಲಿಕ್ ಆನ್ ದ ಲೇಯರ್ ಹಿಯರ್. ಆಲ್ಟ್ ಡಬಲ್ ಕ್ಲಿಕ್ ಆನ್ ದ ಲೇಯರ್. ನೋಡಿ ಇಮಿಡಿಯೇಟಾಗಿ ಅದು ಪ್ರೊಸೆಸ್ ಬೇಗನೆ ಆಯಿತು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಟೆಕ್ನಿಕ್ ಟು ಕ್ರಿಯೇಟ್ ದಿಸ್. ಓಕೆ, ನನಗೆ ಈಗ ಬೇಡ, ನನಗೆ ವಾಪಸ್ ಲೇಯರ್ ಲಾಕ್ ಮಾಡಬೇಕಾ, ನೋಡಿ ಸೆಲೆಕ್ಟ್ ಮಾಡ್ಬೋದು. ನಾನು ಡೈರೆಕ್ಟ್ ಲಾಕ್ ಮಾಡಿದರೆ ಏನಾಯಿತು, ಎಸ್ ಲಾಕ್ ಆಗಿದೆ, ಬಟ್ ನೋಡಿ ಇಟ್ ಮೈಟ್ ಗೋ ಡೌನ್, ರೈಟ್. ಸೊ ನನಗೆ ಇದು ಬಾಟಮೇ ಇರಬೇಕು. ಸೊ ನನಗೆ ಈ ರೀತಿ ನಾರ್ಮಲ್ ಲಾಕ್ ಬೇಡ, ನನಗೆ ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರ್ ಲಾಕ್ ಬೇಕು. ಸೊ ಏನು ಮಾಡ್ಬೋದು ಅಂದರೆ ಲೇಯರನ್ನು ಸೆಲೆಕ್ಟ್ ಮಾಡಿ, ಈ ಥರ ನೋಡಿ ಹೈಲೈಟ್ ಆಗಬೇಕು, ಸೆಲೆಕ್ಟ್ ಮಾಡಿ, ದೆನ್ ಗೋ ಟು ಲೇಯರ್ ಇನ್ ದ ಟಾಪ್, ನೀವು ಒತ್ತಿ, ಅಲ್ಲಿಂದ ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರ್ ಒತ್ತಿ. ಸೊ ಇಟ್ ವಿಲ್ ಎಕ್ಸಾಕ್ಟ್ಲಿ ಮೇಕ್ ಇಟ್ ಆಸ್ ಅ ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರ್. ನಾರ್ಮಲ್ ಆಗಿ ನಾವು ಒಂದು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾದರೆ ಕಂಟ್ರೋಲ್ ಏನು ಮಾಡ್ತೀನಿ, ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಇದು ಬರುತ್ತೆ. ಸೊ ನಿಮ್ಗೆ ಅದ್ರ ಮೇಲೆ ನ್ಯೂ ಲೇಯರ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು ಈ ರೀತಿಯಲ್ಲಿ. ಸೊ ದಿಸ್ ಈಸ್ ಅಬೌಟ್ ಲೇಯರ್ಸ್. ನೋಡಿ ಝೂಮ್ ಮಾಡಲಿಕ್ಕೆ ವೆರಿ ಸಿಂಪಲ್, ಕಂಟ್ರೋಲ್ ಪ್ಲಸ್ ಒತ್ತಿ, ನೋಡಿ ಝೂಮ್ ಆಗ್ತಿದೆ. ಹಾಗೆ ಕಂಟ್ರೋಲ್ ಮೈನಸ್ ಒತ್ತಿದರೆ ಝೂಮ್ ಔಟ್ ಆಗ್ತಿದೆ. ಸೊ ಕಂಟ್ರೋಲ್ ಪ್ಲಸ್ ಟು ಝೂಮ್ ಇನ್, ಕಂಟ್ರೋಲ್ ಮೈನಸ್ ಟು ಝೂಮ್ ಔಟ್. ಓಕೆ, ನನಗೆ ಇದು ಡಾಕ್ಯುಮೆಂಟನ್ನು ಫಿಟ್ ಮಾಡಬೇಕಾ, ದೆನ್ ಹಿಟ್ ಕಂಟ್ರೋಲ್ ಆ್ಯಂಡ್ 0, ಡಾಕ್ಯುಮೆಂಟ್ ಎಕ್ಸಾಕ್ಟಾಗಿ ಫಿಟ್ ಆಗ್ತದೆ. ಓಕೆ, ಸೊ ಕಂಟ್ರೋಲ್ ಪ್ಲಸ್ ಝೂಮ್ ಇನ್ ಮಾಡಲಿಕ್ಕೆ, ದೊಡ್ಡದು ಮಾಡಲಿಕ್ಕೆ, ಕಂಟ್ರೋಲ್ ಮೈನಸ್ ಚಿಕ್ಕದು ಮಾಡ್ಕೊಳ್ಳಿಕ್ಕೆ, ಆ್ಯಂಡ್ ಕಂಟ್ರೋಲ್ 0 ಟು ಫಿಟ್ ದ ಡಾಕ್ಯುಮೆಂಟ್ ಹಿಯರ್. ಓಕೆ, ಹಾಗೆ ನಿಮಗೆ ಇಲ್ಲಿ ಝೂಮ್ ಟೂಲ್ ಅಂತ ಒಂದಿದೆ ನೋಡಿ, ನಿಮಗೆ ಝಡ್ ಒತ್ಬೋದು, ಇಲ್ಲಾಂದ್ರೆ ಕ್ಲಿಕ್ ಮಾಡಿದರೆ ಕೂಡ ನಿಮಗೆ ಝೂಮ್ ಟೂಲ್ ಅಂತ ಬರುತ್ತೆ. ಇದನ್ನು ಹೀಗೆ ಕ್ಲಿಕ್ ಮಾಡಿದರೆ ಕೂಡ ಝೂಮ್ ಇನ್ ಆಗುತ್ತೆ. ಹಾಗೆ ಆಲ್ಟ್ ಹೊಡೆದು ಕ್ಲಿಕ್ ಮಾಡಿದರೆ ಝೂಮ್ ಔಟ್ ಆಗುತ್ತೆ. ಓಕೆ, ನಿಮಗೆ ನಾರ್ಮಲಾಗಿ ಕಂಟ್ರೋಲ್ ಪ್ಲಸ್ ಆ್ಯಂಡ್ ಮೈನಸ್ಸೇ ಯೂಸ್ ಮಾಡ್ಕೊಳ್ಬೋದು. ಬಟ್ ಇದರಲ್ಲಿ ಒಂದು ವಿಶೇಷತೆ ಇದೆ ಝೂಮ್ ಟೂಲಲ್ಲಿ. ಏನಂದರೆ ನೋಡಿ ಇಲ್ಲಿ ಅಂತ ಝೂಮ್ ಟೂಲ್ ಇದೆ, ಕ್ಲಿಕ್ ಮಾಡಿ ಸ್ವಲ್ಪ ರೈಟಿಗೆ ಡ್ರ್ಯಾಗ್ ಮಾಡಿ, ನೋಡಿ ಒಂಥರ ಝೂಮ್ ಆಗ್ತಿದೆಯಲ್ಲ, ಹಾಗೆ ಕ್ಲಿಕ್ ಮಾಡಿ ಲೆಫ್ಟಿಗೆ ಝೂಮ್ ಮಾಡಿ, ನೋಡಿ ಝೂಮ್ ಔಟ್ ಆಗ್ತಿದೆ. ಈ ರೀತಿ ಝೂಮ್ ಇನ್ ಝೂಮ್ ಔಟ್. ಸೊ ನಾರ್ಮಲಾಗಿ ಕಂಟ್ರೋಲ್ ಪ್ಲಸ್ ಆ್ಯಂಡ್ ಮೈನಸ್ ಮಾಡುವಾಗ ನೋಡಿ ಇಲ್ಲಿ ಪರ್ಸೆಂಟೇಜ್ ನೋಡಿ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಇದೆ, ನೋಡಿ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಇದೆ, ಎಕ್ಸಾಕ್ಟಾಗಿ ಅದಷ್ಟೇ ಝೂಮ್ ಆಗ್ತಿದೆ. ಬಟ್ ಇಫ್ ಯು ವಾಂಟ್ ಟು ಝೂಮ್ ಲಿಟಲ್ ಬಿಟ್, ಓಕೆ, ಸ್ವಲ್ಪ ನಮಗೆ ಝೂಮ್ ಮಾಡಬೇಕಾ, ಸೊ ನಾನು ಈ ರೀತಿಯಲ್ಲಿ ಮಾಡಿದರೆ ನೋಡಿ ಎಷ್ಟು ನಮ್ಗೆ ಬೇಕು ಅಷ್ಟು ನಮಗೆ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಟೈಪ್ ಇಯರ್ ಆ್ಯಂಡ್ ಡೂ ಇಟ್ ಆ್ಯಸ್ ವೆಲ್. ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ, ನಿಮ್ಗೆ ಹೇಗೆ ಬೇಕು ಹಾಗೆ ನಿಮಗೆ ಕಸ್ಟಮೈಸ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಝೂಮ್ ಇನ್ ಮಾಡಿದರೆ ನೋಡಿ ಇಲ್ಲಿ ಇದು ನ್ಯಾವಿಗೇಷನ್ ಇದು ಬಾರ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಓಕೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆರ್ ನಿಮಗೆ ಇನ್ನೊಂದು ಟೂಲ್ ಇದೆ ನೋಡಿ, ಝೂಮ್ ಇನ್ ಮಾಡೋವಾಗಲೇ ಹ್ಯಾಂಡ್ ಟೂಲ್ ಅಂತ. ಸೊ ಇದರ್ ನಿಮ್ಗೆ ಇದನ್ನು ಕ್ಲಿಕ್ ಮಾಡ್ಬೋದು, ಇದು ಶಾರ್ಟ್ಕಟ್. ಆರ್ ನಿಮಗೆ ಸಿಂಪ್ಲಿ ಸ್ಪೇಸ್ ಬಾರ್ ಒತ್ತಿದ್ರೆ ಸಾಕು. ನೋಡಿ ಸ್ಪೇಸ್ ಬಾರ್ ಒತ್ತೀನಿ, ಹ್ಯಾಂಡ್ ಆಯಿತು, ರೈಟ್, ಹ್ಯಾಂಡ್ ಆಯಿತು. ಈಗ ಸ್ಪೇಸ್ ಬಾರ್ ಬಿಡಬೇಡಿ, ಬಿಟ್ಟರೆ ಹೋಯಿತು, ಸ್ಪೇಸ್ ಬಾರ್ ಇಟ್ಕೊಂಡಿರಿ. ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನೋಡಿ ಎಕ್ಸಾಕ್ಟಾಗಿ ನಿಮಗೆ ಹೇಗೆ ಒಂಥರ ಪುಷ್ ಮಾಡಬೇಕಾ, ಒಂಥರ ಪುಲ್ ಮಾಡ್ತೀರಲ್ಲ ಪೇಪರನ್ನು, ಆ ರೀತಿಯಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಹ್ಯಾಂಡ್ ಟೂಲ್ ಯೂಸ್ ಮಾಡ್ಕೊಳ್ಬೋದು. ಓಕೆ, ದಿಸ್ ಈಸ್ ದ ಹ್ಯಾಂಡ್ ಟೂಲ್. ಹಾಗೆ ಒಂದು ಇಂಪಾರ್ಟೆಂಟ್ ಲಾಸ್ಟ್ ಆಪ್ಷನ್ ಏನಂದರೆ ದ ಫಸ್ಟ್ ಟೂಲ್ ಹಿಯರ್ ಈಸ್ ದ ಮೂವ್ ಟೂಲ್. ಓಕೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಆರ್ ದ ಶಾರ್ಟ್ಕಟ್ ಈಸ್ ವಿ. ಓಕೆ, ವಿ ಈಸ್ ದ ಶಾರ್ಟ್ಕಟ್. ಸೊ ನಿಮಗೆ ಏನಾದರೂ ಮೂವ್ ಮಾಡಬೇಕಾ, ಫಾರ್ ಎಕ್ಸಾಂಪಲ್ ನಂಗೆ ಇದು ಬಾಕ್ಸ್ ಮೂವ್ ಮಾಡಬೇಕಾ, ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಮೂವ್ ಇಟ್ ಎನಿವೇರ್ ಯು ವಾಂಟ್. ಓಕೆ, ಸೊ ಕಂಟ್ರೋಲ್ ಪ್ಲಸ್ ಝೂಮ್ ಇನ್, ಕಂಟ್ರೋಲ್ ಮೈನಸ್ ಝೂಮ್ ಔಟ್, ಕಂಟ್ರೋಲ್ 0 ಟು ಫಿಟ್ ದ ಡಾಕ್ಯುಮೆಂಟ್. ನಿಮಗೆ ಸ್ವಲ್ಪ ಝೂಮ್ ಇನ್ ಮಾಡಿ ಆದಮೇಲೆ ಸ್ಪೇಸ್ ಬಾರ್ ಬೇಕಾದ ಒತ್ಬೋದು, ನೋಡಿ ಹ್ಯಾಂಡ್ ಆಯಿತು. ನಿಮಗೆ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಬೋದು. ರಿಲೀಸ್ ಮಾಡಿದರೆ ವಾಪಸ್ ಬ್ಯಾಕ್ ಟು ದ ನಾರ್ಮಲ್ ಟೂಲ್ ಬಂತು, ಸ್ಪೇಸ್ ಬಾರ್ ಆ್ಯಂಡ್ ಯುವರ್ ಬ್ಯಾಕ್ ಇನ್ ದ ಹ್ಯಾಂಡ್ ಟೂಲ್ ಈ ಥರ.
ಓಕೆ, Ctrl 0 ಫಿಟ್ ದ ಡಾಕ್ಯುಮೆಂಟ್. ಸೊ ಈ ರೀತಿ ಸಿಂಪಲ್ ಆಗಿ ನ್ಯಾವಿಗೇಷನ್ಸ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡೋಣ ಹೌ ಟು ಯೂಸ್ ಅಂಡು ಆ್ಯಂಡ್ ರೀಡೋ ಆಪ್ಷನ್ಸ್. ಸೊ ಫಸ್ಟ್ಲಿ ಅಂಡು ಶಾರ್ಟ್ಕಟ್ ಈಸ್ Ctrl-Alt-Z ಆ್ಯಂಡ್ ರೀಡೋ ಆಪ್ಷನ್ ಈಸ್ Ctrl-Shift-Z. ಬಟ್ ನಾರ್ಮಲ್ ಆಗಿ ನಾವು ಎಲ್ಲ ಕಡೆ ಅಂಡು Ctrl-G ಅಂತ ಓದಿದ್ದೀವಲ್ಲ, ಸೊ ನಾರ್ಮಲ್ ಆಗಿ ಅದು ಯೂಸ್ ಮಾಡ್ತೀವಲ್ಲ ಎಲ್ಲ ಕಡೆ. ಸೊ ಐ ವಾಂಟ್ ಟು ಗೋ ವಿತ್ ದಿಸ್ ಓನ್ಲಿ. ಸೊ ಏನು ಮಾಡ್ಬೋದು, ನಿಮಗೆ ಫೋಟೋಶಾಪ್ ಆಲ್ಸೋ ಗಿವ್ಸ್ ಯು ಆಪ್ಷನ್ ಟು ಚೇಂಜ್ ದ ಕೀಬೋರ್ಡ್ ಶಾರ್ಟ್ಕಟ್ಸ್, ದ್ಯಾಟ್ ಈಸ್. ಸೊ ನಾವು ಅದು ಕೂಡ ನೋಡುವ. ಸೊ ನಾವು ಅಂಡುಗೆ Ctrl-G ಅನ್ನೇ ತಗೊಳ್ಳುವ ಆ್ಯಂಡ್ ರೀಡು ಇಸ್ Ctrl-Shift-Z. ನೋಟ್ ಮಾಡಿ. ಓಕೆ, ಸೊ ಫಸ್ಟ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ ಇಲ್ಲಿ ಹಿಸ್ಟ್ರಿ ಅಂತಿದೆ ಅಲ್ಲ, ಇಲ್ಲದ್ರೆ ವಿಂಡೋ ಅಂತ ಇರ್ಬೋದು ನಿಮಗೆ, ಅದನ್ನು ಓಪನ್ ಮಾಡ್ತೀನಿ. ನೋಡಿ ಇಲ್ಲಿ ನಮಗೆ ಆಲ್ರೆಡಿ ಏನೆಲ್ಲ ವರ್ಕ್ ಮಾಡಿದ್ದೀವಿ ಎಲ್ಲ ಹಿಸ್ಟ್ರಿ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾನು ನೋಡಿ ಏನೋ ಒಂದು ಮಾಡ್ತೀನಿ ಇಲ್ಲಿ. ಈಗ ನಾನು ಅಂಡು ಮಾಡಿದರೆ Ctrl-Z ಹೇಳಿದೆ ಅಲ್ಲ, Ctrl-Z ಮಾಡ್ತೀನಿ. ನೋಡಿ ಎಕ್ಸಾಕ್ಟಾಗಿ ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋಗ್ತಿದೆ ನೋಡಿ, ರೈಟ್. ಸೊ ಇದು ಮಲ್ಟಿಪಲ್ ಟೈಮ್ಸ್. ಓಕೆ, ಮಲ್ಟಿಪಲ್ ಟೈಮ್ಸ್ ರೀಡು ಆ್ಯಂಡ್ ಅಂಡು. ಸೊ Ctrl-G ಮಾಡ್ಬೋದು, ಬ್ಯಾಕ್ ಹೋಗ್ತಿದೆ ನೋಡಿ, ಸ್ಟಾರ್ಟಿಂಗಲ್ಲಿ ಇತ್ತಲ್ಲ ಅಲ್ಲಿ ತನಕ ಬಂತು. ಹಾಗೆ ನೋಡಿ ನಿಮಗೆ ತುಂಬ ಹಿಂದೆ ಕೂಡ ಹೋಗ್ಬೋದು, ರೈಟ್, ತುಂಬ ಹಿಂದೆ ಕೂಡ ಹೋಗ್ಬೋದು. ಹಾಗೆ ನಿಮಗೆ ಡೈರೆಕ್ಟಾಗಿ ಇಲ್ಲಿಂದ ತುಂಬ ಮುಂದೆ ಕೂಡ ಬರ್ಬೋದು. ಆರ್ ಯು ಕ್ಯಾನ್ ಡೂ Ctrl-Shift-Z ಆ್ಯಂಡ್ ಯು ಕ್ಯಾನ್ ಕಮ್ ಫಾರ್ವರ್ಡ್ ಹಿಯರ್ ವೆರಿ ಈಸಿಲಿ. ಸೊ ಎರಡು ಸಿಂಪಲ್ ಆಪ್ಷನ್ಸ್ ಇದೆ. Ctrl-G ಮಾಡ್ಕೊಳ್ಬೇಕು ನೀವು ಕೀಬೋರ್ಡ್ ಶಾರ್ಟ್ಕಟ್ಗಳಲ್ಲಿ. ಆಮೇಲೆ ನಿಮ್ಮದು ಅಂಡು ವಿಲ್ ಬಿ Ctrl-G ಆ್ಯಂಡ್ ರೀಡು ಮಾಡಲಿಕ್ಕೆ ಸಿಂಪ್ಲಿ Ctrl-Shift-Z ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೋಡಿ ಇಲ್ಲಿ ಎಡಿಟಿಗೆ ಬನ್ನಿ. ಇಲ್ಲಿ ಡೌನ್ ಬಂದರೆ ನಿಮ್ಗೆ ಪ್ರಿಫರೆನ್ಸಸ್ ಇದೆ. ಓಕೆ, ಪ್ರಿಫರೆನ್ಸಸ್ ಬನ್ನಿ. ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಂತ ಒಂದು ಇದೆ ಆಪ್ಷನು, ಅದನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಸೆಟ್ಟಿಂಗ್ ಸಿಗುತ್ತೆ. ಕ್ಯಾನ್ ಯು ಸಿ ದಿಸ್ ಹಿಸ್ಟ್ರಿ ಸ್ಟೇಟ್ಸ್? ನೋಡಿ ನಿಮಗೆ ಡಿಫಾಲ್ಟ್ ಒಂದು 25 ಏನೋ ಇರ್ಬೋದು, ಇದೊಂದು 50 ಮಾಡಿ. ಐ ರೆಕಮೆಂಡ್ ಯು ಮೇಕ್ 50. ಓಕೆ, ಆಗೇನಾಗುತ್ತೆ ನಿಮಗೆ ಇಲ್ಲಿ 50 ಟೈಮ್ಸ್ ಕೆಶೆ ಇರುತ್ತೆ, ಅಂದರೆ ಯು ಕ್ಯಾನ್ ಗೋ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಓಕೆ, ಇದು ಒಂಥರ ಕೆಶೆ ಫೈಲ್ ಟೈಪಲ್ಲಿ ನಿಮಗೆ ಇದನ್ನು ಅಂದರೆ ಹಿಂದೆ ಈ ಥರ ಹೋಗ್ಬೋದು. ಆರ್ ಯು ಕ್ಯಾನ್ ಡೂ Ctrl-Shift-Z ಆ್ಯಂಡ್ ಯು ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಸ್ ವೆಲ್. ಓಕೆ, ಸೊ ಒನ್ಮಿನಿ ನಾನು ಡಾಕ್ಯುಮೆಂಟನ್ನು ಕ್ಲೋಸ್ ಮಾಡಿದೆ, ಸೇವ್ ಮಾಡಿ ಕೂಡ ಕ್ಲೋಸ್ ಮಾಡಿದ್ರು ಏನಾಗುತ್ತೆ, ಕೆಶೆ ಫೈಲ್ ಇರಲ್ಲ, ಹೋಗುತ್ತೆ ಅಲ್ಲ. ಹಾಗೆ ದೆನ್ ಹಿಸ್ಟ್ರಿ ವಿಲ್ ಗೆಟ್ ಡಿಲೀಟೆಡ್. ಸೊ ನೀವು ಯಾವಾಗ ವರ್ಕ್ ಮಾಡ್ತಿದ್ದೀರಿ, ಓಕೆ, ನಿಮಗೆ 50 ಟೈಮ್ಸ್ ಹಿಂದೆ ಹೋಗ್ಬೋದು, 50 ಟೈಮ್ಸ್ ಎದುರು ಬರ್ಬೋದು. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ಅಂಡು ಆ್ಯಂಡ್ ರೀಡೋ ಆಪ್ಷನ್ಸ್. ಲಾಸ್ಟ್ಲಿ ಕೀಬೋರ್ಡ್ ಶಾರ್ಟ್ಕಟ್ಸನ್ನು ನೋಡ್ಕೊಳ್ಳೋಣ. ಸೊ ಕಮ್ ಟು ಎಡಿಟ್ ಹಿಯರ್. ನೋಡಿ ಇಲ್ಲಿ ಕೀಬೋರ್ಡ್ ಶಾರ್ಟ್ಕಟ್ಸ್ ಇದೆ, ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಟಾಪಲ್ಲಿ ಉಂಟಲ್ಲ ಫೋಟೋಶಾಪ್ ಡಿಫಾಲ್ಟ್ಸ್ ಇದೆ. ನಾನು ಆಲ್ರೆಡಿ ಚೇಂಜ್ ಮಾಡ್ಕೊಂಡಿದ್ದೀನಿ, ನಂದು ಕೂಡ ಡಿಫಾಲ್ಟಿಗೇನೆ. ಸೊ ನಂದು ಕೂಡ ನಿಮ್ಮದು ಹೇಗೆ ಟಾಪ್ ಓಪನ್ ಮಾಡೋಕೆ ಬರುತ್ತೆ ಅಲ್ಲ, ಸೇಮ್ ಹಾಗೆಯೇ ಬರುತ್ತೆ. ಓಕೆ, ಸೊ ನೋಡಿ ಇಲ್ಲಿ 3 ಆಪ್ಷನ್ಸ್ ಇದೆ. ಒಂದು ಅಪ್ಲಿಕೇಶನ್ ಮೆನುಸ್ ಅಂತ, ಅಂದರೆ ಫೈಲ್ ಎಡಿಟ್ ಇದರದೆಲ್ಲ ಶಾರ್ಟ್ಕಟ್ಸ್ ಇದೆಯಲ್ಲ ಅದೆಲ್ಲ ಬರುತ್ತೆ. ಪ್ಯಾನಲ್ ಮೆನುಸ್ ಅಂತ, ಸೊ ಅದರ ಒಳಗೆ ಇದೆಯಲ್ಲ ಅದರದ್ದು ಪುನಃ ಶಾರ್ಟ್ಕಟ್ಸ್ ಇದೆ ಇದೆಲ್ಲ. ಆ್ಯಂಡ್ ಲಾಸ್ಟ್ಲಿ ಇಲ್ಲಿ ಟೂಲ್ಸ್ ಅಂತ ಇದೆ. ಸೊ ಇದೆಲ್ಲ ಇದರದ್ದು ಕೂಡ ಶಾರ್ಟ್ಕಟ್ಸ್ ಇದೆ. ಸೊ ನಾರ್ಮಲಾಗಿ ಐ ಡೋಂಟ್ ರೆಕಮೆಂಡ್ ಯು ಟು ಚೇಂಜ್ ದ ಶಾರ್ಟ್ಕಟ್ಸ್ ಆಫ್ ದೀಸ್ ಆ್ಯಂಡ್ ಆಲ್. ಇದೆಲ್ಲ ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಷ್ಟು. ಬಟ್ ನೋಡಿ ಕೆಲವುದಕ್ಕೆ ಇಲ್ಲಿ ಕೊಡಲಲ್ಲ. ಸೊ ಇಫ್ ಯು ವಾಂಟ್ ಟು ಆ್ಯಡ್ ಯುವರ್ ಓನ್ ಶಾರ್ಟ್ಕಟ್ ಅದು ಕೂಡ ನಿಮಗೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಸೊ ನಾವೀಗ Ctrl-G ಮಾಡ್ತೀವಿ ಅಂಡು ಆಪ್ಷನನ್ನು. ಸೊ ಲೆಟ್ ಅಸ್ ಗೋ ಟು ದ ಅಪ್ಲಿಕೇಶನ್ ಮೆನು ಹಿಯರ್. ಅದರಲ್ಲಿ ನೋಡಿ ಎಡಿಟಿಗೆ ಬನ್ನಿ. ಅದರಲ್ಲಿ ನೀವು ಇಲ್ಲಿ ನೋಡೋದಾದರೆ ಆಲ್ರೆಡಿ Ctrl-G ಅಂತಿದೆ ಅಂಡು ಆ್ಯಂಡ್ ರೀಡೋಗೆ. ಬಟ್ ನೋಡಿ ಇದು ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಆರ್ ಫಾರ್ವರ್ಡ್. ಓಕೆ, ನಮಗೆ ಮಲ್ಟಿಪಲ್ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಹೋಗಬೇಕು. ಸೊ ನಮಗೆ ಇದು ಆಪ್ಷನ್ ಅಗತ್ಯವಿಲ್ಲ. ಏನು ಮಾಡ್ತೀನಿ, ಕ್ಲಿಕ್ ಮಾಡಿ. ನೋಡಿ ಹೈಲೈಟ್ ಆಯಿತು, ಬ್ಯಾಕ್ ಸ್ಪೇಸ್ ಆ್ಯಂಡ್ ದೆನ್ ಸಿಂಪ್ಲಿ ಕ್ಲಿಕ್ ಔಟ್ಸೈಡ್. ನೋಡಿ ಆಗ ಡಿಲೀಟ್ ಆಯಿತು, ನಾನು ಇದರದ್ದು ಡಿಲೀಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ Ctrl-Alt-Z ಅಂತ ಇದೆ ಸ್ಟೆಪ್ ಬ್ಯಾಕ್ವರ್ಡಿಗೆ, ಅಂದರೆ ಅಂಡುವಿಗೆ. ಸೊ ನನಗೆ ಅಂಡು ಏನು ಮಾಡಬೇಕು, Ctrl-G ಬೇಕಲ್ಲ, ಕ್ಲಿಕ್ ಮಾಡಿ ಸಿಂಪ್ಲಿ ಬ್ಯಾಕ್ ಸ್ಪೇಸ್ ಮಾಡಿ, ದೆನ್ Ctrl-G ನೀವೇ ಶಾರ್ಟ್ಕಟನ್ನು ಟೈಪ್ ಮಾಡಿ. Ctrl-G ಅಂತ ಮಾಡಿದ್ದು ಸಾಕು, ಬರುತ್ತೆ ಅದು. ಓಕೆ, ಸೊ ಅದಾದಮೇಲೆ ನೋಡಿ ಇಲ್ಲಿ ಮಾಡಿಫೈಡ್ ಅಂತ ಬಂತು. ಐ ವಿಲ್ ಗಿವ್ ಓಕೆ, ಡೋ ನಾಟ್ ಫರ್ಗೆಟ್ ವೆರಿ ಇಂಪಾರ್ಟೆಂಟ್ಲಿ ಓಕೆ ಮಾಡಿ, ಪುನೊಂದ್ಸರಿ ಓಕೆ ಮಾಡಿ. ಆ್ಯಂಡ್ ನೌ ಇಟ್ ಈಸ್ ಚೇಂಜ್ಡ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಈಗ ಮೂವ್ ಮಾಡ್ತೀನಿ, Ctrl-G ಮಾಡ್ತೀನಿ, ಇಟ್ ಈಸ್ ವರ್ಕಿಂಗ್ ಫೈನ್. ಓಕೆ, Ctrl-Alt-G ಮಾಡ್ತೀನಿ, ನೋಡಿ ವರ್ಕ್ ಆಗ್ತಿಲ್ಲ. Ctrl-G ಮಾಡ್ತೀನಿ, ವರ್ಕ್ ಆಗ್ತಿದೆ. ಸೊ ಈ ರೀತಿಯಲ್ಲಿ ನೀವು ಕೀಬೋರ್ಡ್ ಶಾರ್ಟ್ಕಟನ್ನು ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಇನ್ನೊಂದ್ಸರಿ ಬರ್ತೀನಿ ಎಡಿಟಿಗೆ, ಕೀಬೋರ್ಡ್ ಶಾರ್ಟ್ಕಟ್ಸ್ಗೆ ಬನ್ನಿ. ನೋಡಿ ಇಲ್ಲಿ ಚೇಂಜ್ ಆಗಿದೆ. ನಿಮಗೆ ವಾಪಸ್ ಬೇಕಾದರೆ ಡಿಫಾಲ್ಟಿಗೆ ಕೂಡ ಹೋಗ್ಬೋದು, ಆರ್ ಯು ಕ್ಯಾನ್ ವರ್ಕ್ ಇನ್ ದ ಮಾಡಿಫೈಡ್ ಫೈಲ್ ಆ್ಯಸ್ ವೆಲ್. ಓಕೆ, ನೋಡಿ ಆಲ್ರೆಡಿ ಚೇಂಜ್ ಆಗಿದೆ. ಈ ರೀತಿ ಫೈಲ್ದು ಕೀಬೋರ್ಡ್ ಶಾರ್ಟ್ಕಟನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡೋದಾದರೆ ಎಡಿಟಿಗೆ ಬನ್ನಿ. ಇಲ್ಲಿ
ನೋಡಿ ಇಲ್ಲಿ ಡೌನಲ್ಲಿ ಅಲ್ಲ, ನಿಮಗೆ ಇಲ್ಲಿ ಪ್ರಿಫರೆನ್ಸಸ್ ಒಂದಿದೆ, ಆರ್ ಶಾರ್ಟ್ಕಟ್ ಇಸ್ ಕಂಟ್ರೋಲ್ ಕೆ. ಓಕೆ, ಜನರಲ್ ಇಲ್ಲಿ ಯಾವುದು ಕ್ಲಿಕ್ ಮಾಡ್ಬೋದು ನಿಮಗೆ. ನೋಡಿ ಇಲ್ಲಿ ಹಲವಾರು ಆಪ್ಷನ್ ಸಿಗುತ್ತೆ ನಿಮಗೆ ರಿಗಾರ್ಡಿಂಗ್ ಯುವರ್ ಇಂಟರ್ಫೇಸ್. ಹಾಗೆ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಟರ್ಫೇಸಿಗೆ ಬಂದರೆ ಇಲ್ಲಿ ತುಂಬ ಇದೆ, ಅಂದರೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ. ನೋಡಿ ಇಲ್ಲಿ ನಿಮಗೆ ಮೋಡ್ ಸಿಗುತ್ತೆ. ಸೊ ನಾನು ನಾರ್ಮಲಾಗಿ ಡಾರ್ಕ್ ಮೋಡಲ್ಲಿ ಯೂಸ್ ಮಾಡ್ತೀನಿ. ಸೊ ಐ ಪ್ರಿಫರ್ ದ್ಯಾಟ್ ಆಲ್ಸೋ ಯೂಸ್ ಅ ಡಾರ್ಕ್ ಮೋಡ್. ನಿಮಗೆ ಐಸೈಟಿಗೆ ಕೂಡ ಬೆಟರ್, ಬಟ್ ಆಲ್ಸೋ ಸಿ ದೇರ್ ಇಸ್ ಲೈಟ್ ಮೋಡ್, ರೈಟ್? ಡಿಫ್ರೆಂಟ್ ಮೋಡ್ಸ್ ಹಿಯರ್. ಸೊ ನಿಮಗೆ ಇಲ್ಲಿ ಹೇಗೆ ಬೇಕು ಕಸ್ಟಮೈಸ್ ಮಾಡ್ಕೊಳ್ಬೋದು, ಎಷ್ಟು ಡಾರ್ಕ್ ಬೇಕು, ಎಷ್ಟು ಲೈಟ್ ಬೇಕು, ಪ್ರತಿಯೊಂದು ಕೂಡ ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ವರ್ಕ್ ಮಾಡ್ಕೊಳ್ಬೋದು. ಓಕೆ, ಸೊ ನಿಮಗೆ ಒಮ್ಮೆ ಓಕೆ ಆದಲ್ಲಿ ದೆನ್ ಓನ್ಲಿ ಸೆಲೆಕ್ಟ್ ಓಕೆ, ಅದರ್ವೈಸ್ ಗಿವ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ದಿಸ್. ಓಕೆ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ ಎವ್ರಿ ಒನ್. ಹಾಗೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ಶುಭ ದಿನ.